ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು UPSC GS3 ಪೇಪರ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿತಾ ಹೋಗೋಣ. ಸಿಲಾಬಸ್ ಯಾವ ಥರ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನು ಯಾವ ಥರ ಕೇಳ್ತಾ ಇದ್ದಾರೆ, ಸಬ್ಜೆಕ್ಟ್ ವೈಸು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಹಾಗೆ ಯಾವೆಲ್ಲ ಸಬ್ಜೆಕ್ಟನ್ನು GS3ಗೆ ನಾವು ಓದಬೇಕಾಗತ್ತೆ, ಇನ್ನು ಸೋರ್ಸ್ಗಳು ಯಾವೆಲ್ಲ ಸೋರ್ಸು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಸೋರ್ಸನ್ನು ಓದಬೇಕಾಗತ್ತೆ ಏನು ಅನ್ನೋದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ, ಖಂಡಿತ ಯೂಸ್ಫುಲ್ ಇದೆ. GS3 ಕ್ವಶನ್ ಪೇಪರನ್ನು ನೋಡೋದಾದರೆ ಇಲ್ಲಿ 20 ಕ್ವಶನ್ಸ್ಗಳಿರ್ತವೆ. 250 ಮಾರ್ಕ್ಸಿನ ಎಕ್ಸಾಮ್ ಆಗಿರುತ್ತೆ. 10 ಕ್ವಶನ್ಸ್ಗಳು 10 ಮಾರ್ಕ್ಸಿಂದಾಗಿರುತ್ತೆ, ಇನ್ನು 10 ಕ್ವಶನ್ಸ್ಗಳು 15 ಮಾರ್ಕ್ಸಿಂದಾಗಿರುತ್ತೆ. ಇಲ್ಲಿ ಸಬ್ಜೆಕ್ಟನ್ನು ನೋಡೋದಾದರೆ ಯಾವೆಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಿದೆ ಈ GS3 ಪೇಪರ್ ಸಬ್ಜೆಕ್ಟನ್ನು ಯಾವ್ಯಾವುದೆಲ್ಲ ಇದೆ ಅಂತ ಹೇಳಿದರೆ, ಎಕನಾಮಿಕ್ ಇರುತ್ತೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಇರುತ್ತೆ, ಎನ್ವಿರಾನ್ಮೆಂಟ್ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ, ಇವಿಷ್ಟು ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುವಂಥ ಪೇಪರ್ ಆಗಿರುತ್ತೆ. ಇವೆಲ್ಲವೂ ಕೂಡ ಎಷ್ಟೆಷ್ಟು ಕ್ವಶನ್ಸ್ಗಳನ್ನು ಪ್ರತಿ ವರ್ಷ ಕೇಳ್ತಾ ಇದ್ದಾರೆ ಅಂತಂದರೆ, ಒಂದು 4-5 ವರ್ಷದ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿಬಿಟ್ಟು ಹೇಳುವಂಥದ್ದು. ಎಕನಾಮಿಕಲ್ಲಿ ಸಂಬಂಧಪಟ್ಟಾಗೆ 10 ಮಾರ್ಕ್ಸಿನ 2 ಕ್ವಶನ್ಸ್ ಇರುತ್ತೆ, ಇನ್ನು 15 ಮಾರ್ಕ್ಸಿಂದ 2 ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 1 ಮತ್ತು 2 10 ಮಾರ್ಕ್ಸಿಂದಾಗಿದ್ದರೆ 11 ಮತ್ತು 12 15 ಮಾರ್ಕ್ಸಿಂದಾಗಿರುತ್ತೆ. ಇನ್ನು ಅಗ್ರಿಕಲ್ಚರಲ್ಲಿ ಕ್ವಶನ್ ನಂಬರ್ 3 ಮತ್ತು 4ರಲ್ಲಿ ನಿಮಗೆ 10 ಮಾರ್ಕ್ಸಿಂದ ಬಂದಿರುತ್ತೆ, ಇನ್ನು 13 ಮತ್ತು 14ರಲ್ಲಿ 15 ಮಾರ್ಕ್ಸಿಂದು ಬಂದಿರುತ್ತೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗೆ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗೆ ಕ್ವಶನ್ ನಂಬರ್ 5 ಮತ್ತು 6 10 ಮಾರ್ಕ್ಸಿಂದು, 15 ಮತ್ತು 16 ಕ್ವಶನ್ಸು 15 ಮಾರ್ಕ್ಸಿಂದಾಗಿರುತ್ತೆ. ಇನ್ನು ಎನ್ವಿರಾನ್ಮೆಂಟ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಇದರಲ್ಲಿ 10 ಮಾರ್ಕ್ಸಿನ ಕ್ವಶನ್ಸು 7 ಮತ್ತು 8 ಕ್ವಶನ್ ನಂಬರ್ ಆಗಿರುತ್ತೆ. ಇನ್ನು 15 ಮಾರ್ಕ್ಸಿಂದು 17ನೇ ಕ್ವಶನ್ಸು ಮತ್ತು 18ನೇ ಕ್ವಶನ್ಸು. ನೆಕ್ಸ್ಟ್ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗೆ ಕ್ವಶನ್ ನಂಬರ್ 9 ಮತ್ತು 10 10 ಮಾರ್ಕ್ಸಿಂದಾಗಿರುತ್ತೆ. ಇನ್ನು 15 ಮಾರ್ಕ್ಸಿಂದು 19 ಕ್ವಶನ್ ನಂಬರ್ 19 ಮತ್ತು ಕ್ವಶನ್ ನಂಬರ್ 20. ಇದಿಷ್ಟು ಕ್ವಶನ್ ಪೇಪರ್ ಅನಾಲಿಸಿಸ್ಸು. ಟೋಟಲ್ ಆಗಿ 20 ಕ್ವಶನ್ಸ್ಗಳಿರ್ತವೆ. ಇನ್ನು ಟೋಟಲ್ ಮಾರ್ಕ್ಸು 250 ಮಾರ್ಕ್ಸಿಂದು. ಈಗ ಎಕನಾಮಿ ಸಬ್ಜೆಕ್ಟ್ ಬಗ್ಗೆ ನಾವು ನೋಡೋದಾದರೆ, ಎಕನಾಮಿ ಸಬ್ಜೆಕ್ಟ್ ಅನ್ನುವಂಥದ್ದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡರಲ್ಲೂ ಕೂಡ ಬರುವಂಥದ್ದು. ಪ್ರಿಲಿಮ್ಸ್ ನಾಲೆಜು ನಮಗೆ ಬೇಕಾಗುತ್ತೆ ಎಕನಾಮಿಯಿಂದ, ಹಾಗೆ ಮೇನ್ಸಿಗೂ ಬೇಕಾಗುತ್ತೆ. ಇಲ್ಲಿ ಎಕನಾಮಿಯಲ್ಲಿ ಸ್ಟ್ಯಾಟಿಕ್ ಪೋರ್ಷನ್ನಿಂದನೂ ಸಾಕಷ್ಟು ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ, ಹಾಗೆ ಕರೆಂಟ್ ಅಫೇರ್ಸ್ ಮೇಲೂ ಕೂಡ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡರಲ್ಲೂ ಕೂಡ ಅಷ್ಟೇ. ಹಾಗಾಗಿ ನಮಗೆ ಪ್ರಿಲಿಮ್ಸಿಗೂ ಕೂಡ ನಾವು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗಬೇಕಾಗತ್ತೆ. ಎಕನಾಮಿಯಲ್ಲಿ ನಾವು ಯಾವ್ಯಾವೆಲ್ಲ ಸೋರ್ಸನ್ನು ನೋಡ್ಬೋದು ಅಂತಂದರೆ, ಬೇಸಿಕ್ಕಾಗಿ ನಾವು ಕಾನ್ಸೆಪ್ಟನ್ನು ಮುಗಿಸ್ಲಿಕ್ಕೆ NCERT ಬುಕ್ಕನ್ನು ಮುಗಿಸ್ಬೇಕು. ಅದರಲ್ಲಿ ತಮಿಳುನಾಡು NCERT ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಒಂದು ರೌಂಡ್ ಓದ್ಕೊಂಡ್ರೆ ಅಂದರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟು ಹಿಡ್ತಾ ಸಿಗ್ತಾ ಹೋಗುತ್ತೆ. ಸೊ ಆಮೇಲೆ ನೀವು ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ಓದ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ಎಕನಾಮಿಯನ್ನು ಯಾವ ಥರ ಸ್ಟಡಿ ಮಾಡಬೇಕು ಏನು ಅನ್ನೋದು ವಿಡಿಯೋ ಕೂಡ ಅವೈಲೇಬಲ್ ಇದೆ, ಸೊ ನೋಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಎಕನಾಮಿಕ್ ಸರ್ವೆಯನ್ನು ನೋಡ್ಕೋಬೇಕಾಗತ್ತೆ. ಇನ್ನು ನೀತಿ ಆಯೋಗದಲ್ಲೂ ಕೂಡ ಅಷ್ಟೇ ಎಕನಾಮಿಕ್ಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಟಾಪಿಕನ್ನು ಕೊಟ್ಟಿರ್ತಾರೆ, ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ಬಜೆಟ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಏನಿದೆಯಲ್ಲ, ಇದು ತುಂಬಾ ಹೆಲ್ಪ್ ಆಗುವಂಥದ್ದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾವು ರೆಫರ್ ಮಾಡೋದು ಸಿಲಾಬಸ್ ವೈಸು. ಇಲ್ಲಿ ನಾನು ಕೆಲವೊಂದಿಷ್ಟು ಇಸ್ವಿಗಳ ಕ್ವಶನ್ಸನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು PDF ನಾನು ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟಿಂದು ಸಂಬಂಧಪಟ್ಟ ಹಾಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಸೆಂಡ್ ಮಾಡ್ತೀನಿ, ಸೊ ನೋಡ್ಕೊಳ್ಳಿ. ಇಲ್ಲಿ ಇವಾಗ 2013ರಿಂದ 2022ರವರೆಗೆ ಕಂಪ್ಲೀಟಾಗಿ ಸಿಲಾಬಸ್ ವೈಸು ನಿಮಗೆ ಕ್ವಶನ್ಸ್ಗಳನ್ನು ಯಾವ ಥರ ಕೇಳಿದ್ದಾರೆ, ಅದು ರಿಪೀಟಾಗಿ ಯಾವ ಥರ ಬಂದಿದೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಇನ್ಕ್ಲೂಸಿಂಗ್ ಗ್ರೋತು ಮತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ ಸಾಕಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ. 2013ರಲ್ಲಾಗಿದೆ, ನೆಕ್ಸ್ಟು 2014ರಲ್ಲಿ, ಸೇಮ್ 2016ರಲ್ಲಿ, 18ರಲ್ಲಿ, 21ರಲ್ಲಿ, 22ರಲ್ಲಿ ಕಂಪ್ಲೀಟಾಗಿ ರಿಪೀಟ್ ಆಗಿರುವಂಥದ್ದು. ಅಂದರೆ ನೀವು ಯಾವುದೋ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡ್ಬಿಟ್ಟು ಸಂಪೂರ್ಣವಾಗಿ ಸ್ಟಡಿ ಮಾಡಿಕೊಂಡ್ರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕ್ವಶನ್ ಬಂದರೂ ನೀವು ಆರಾಮಾಗಿ ಬರೀಬೋದು. ಓನ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಬರ್ತವೆ ಅಂತಲೂ ಅಲ್ಲ, ಸ್ಟಾಟಿಕ್ ಪೋರ್ಷನ್ಗೂ ಕೂಡ ಈ ಥರ ನೀವು ನೋಡಿಕೊಂಡು ಎಲ್ಲವನ್ನು ಕೂಡ ಕವರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, GSTಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಬಂದಿದೆ, ಡೀಟೇಲ್ಸ್ ಆಗಿ ನೋಡ್ಬೋದು ನೀವು. ಇಲ್ಲಿ ಬಗ್ಗೆ, ಬಜೆಟ್ ಬಗ್ಗೆ, ಟ್ಯಾಕ್ಸ್ ಬಗ್ಗೆ, ನೆಕ್ಸ್ಟು GST ಬಗ್ಗೆ ಸಂಪೂರ್ಣವಾಗಿ ಕ್ವಶನ್ಸ್ಗಳು ಬಂದಿರುವಂಥದ್ದು. ಇಲ್ಲಿ ಟ್ರಾನ್ಸ್ಪೋರ್ಟ್ ಬಗ್ಗೆ ಬಂದಿದೆ, ನೆಕ್ಸ್ಟು ಡೆವಲಪ್ಮೆಂಟ್ ಬಗ್ಗೆ ಬಂದಿದೆ, ಬಗ್ಗೆ
ಎಲ್ಲದೂ ಕೂಡ ಏರ್ಫೋರ್ಟ್ ಬಗ್ಗೆ ಕ್ವಶನ್ಸ್ಗಳು ಬಂದಿರುವಂಥದ್ದು. ಇದು ಕೂಡ ಅಷ್ಟೇ ರಿಪೀಟ್ ಆಗಿರುವಂಥದ್ದು. ಯಾವೆಲ್ಲ ಕ್ವಶನ್ಸ್ಗಳು ಯಾವ ಥರ ಬಂದಿದ್ದಾವೆ ಅನ್ನೋದನ್ನು ಡೀಟೇಲ್ಸ್ ಆಗಿ ನೋಡ್ಬೋದು. 2013ರಿಂದ 2022ರವರೆಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ಗಳು. ಈ ಥರ ನಿಮಗೆ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರ್ತವೆ. ನೀವು ಸ್ಟ್ಯಾಟಿಕ್ ಕ್ವಶನ್ಸ್ಗೆ ಹೋಗಿಬಿಟ್ಟು ಕಂಪ್ಲೀಟಾಗಿ ನೀವು ಓದ್ಕೊಂಡ್ರಿ ಅಂದರೆ ಯಾವುದೇ ಆ ಟಾಪಿಕ್ ಮೇಲೆ ಕ್ವಶನ್ ಬರಲಿ ಆರಾಮಾಗಿ ಬರಿಬೋದು. GST ಬಗ್ಗೆ ಸಂಪೂರ್ಣವಾಗಿ ನೀವು ಸ್ಟಡಿ ಮಾಡ್ಕೊಂಡಿದ್ರಿ ಅಂದರೆ ಅದಕ್ಕೆ ಕರೆಂಟ್ ಅಫೇರ್ಸ್ ಈಗ ಸದ್ಯದಲ್ಲಿ ಏನಿದೆಯೋ ಅದನ್ನು ಆ್ಯಡ್ ಮಾಡಿಕೊಂಡು ಓದ್ಕೊಂಡ್ರಿ ಅಂದರೆ ಅದ್ರ ಮೇಲೆ ಯಾವುದೇ ಕ್ವಶನ್ ಬಂದರೂ ನೀವು ಆರಾಮಾಗಿ ಬರೀತೀರಾ. ಇದು ಪ್ರಿಲಿಮ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ, ಇನ್ನು ಮೇನ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರ ನೀವೇನು ಮಾಡಿ ಟಾಪಿಕ್ಕನ್ನು ತೆಗೆದುಕೊಂಡ್ಬಿಟ್ಟು ಸಿಲಾಬಸ್ಸಲ್ಲಿರುವಂಥ ಟಾಪಿಕ್ಕನ್ನು ತೆಗೆದುಕೊಂಡು ಕ್ವಶನ್ ಪೇಪರನ್ನು ಈ ಥರ ರೆಫರ್ ಮಾಡಿಬಿಟ್ಟು ನಿಮ್ಮ ಆನ್ಸರನ್ನು ರೆಡಿ ಮಾಡ್ಕೊಳ್ಳಿ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ನೆಕ್ಸ್ಟು ನಾವು ಅಗ್ರಿಕಲ್ಚರ್ಗೆ ಹೋದರೆ ಅಗ್ರಿಕಲ್ಚರಲ್ಲಿ ತುಂಬಾ ಹೆಲ್ಪ್ ಆಗುವಂಥದ್ದು ಪ್ರಿವಿಯಸ್ ಇಯರ್ ಕ್ವಶನ್ನು ಸೇಮು. ಅದ್ರ ಜೊತೆಗೆ ನೀತಿ ಆಯೋಗವನ್ನು ಕೂಡ ನಾವು ರೆಫರ್ ಮಾಡಬೇಕಾಗತ್ತೆ. ಅಲ್ಲಿ ನೀತಿ ಆಯೋಗದಲ್ಲಿ ಕೂಡ ಅಷ್ಟೇ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಸಬ್ಜೆಕ್ಟ್ಸ್ ಸಿಗುತ್ತೆ ನಿಮಗೆ. ಸೊ ಅದನ್ನು ನೋಡ್ಕೋಬೇಕು. ಹಾಗೆ ಎಕನಾಮಿಕ್ ಸರ್ವೆಯಲ್ಲೂ ಕೂಡ ಅಷ್ಟೇ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವ ಹಾಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ ಬಂದಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ವಿಷನ್ನಿನ PT 365 ತುಂಬಾ ಹೆಲ್ಪ್ ಆಗುವಂಥದ್ದು ಅಗ್ರಿಕಲ್ಚರ್ ಕವರ್ ಮಾಡ್ಕೊಳ್ಳಿಕ್ಕೆ. ಹಾಗೆ ವಿಷನ್ ವ್ಯಾಲ್ಯೂ ಆಡೆಡ್ ಮೆಟೀರಿಯಲ್ ಅಂತ ಸಿಗುತ್ತೆ. ಸೊ ಅದನ್ನು ನೀವು ನೋಡ್ಕೋಬೇಕು. ಇಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಪ್ರಿವಿಯಸ್ ಇಯರ್ ಕ್ವಶನನ್ನು ಕೂಡ ನಾವು ನೋಡ್ಕೋಬೋದು. ಇಲ್ಲೂ ಅಷ್ಟೇ 2016ರಿಂದ 2022ರವರೆಗಿನ ಸಂಪೂರ್ಣವಾದಂಥ ಕ್ವಶನ್ಸು, ಅದು ಟಾಪಿಕ್ ವೈಸೇ ಇದೆ. ಯಾವ್ಯಾವ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಿಲೆಬಸ್ ಗೊತ್ತಿತ್ತು ಅಂದರೆ ಯಾವ್ಯಾವ ಟಾಪಿಕ್ ಇದೆ ಅಂತ ನೋಡ್ಕೋಬೇಕು. ಆಯಾ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಟಾಪಿಕ್ ಇದೆ. ಹಾಗೆ ಈ ಕಡೆ ಕ್ವಶನ್ಸ್ಗಳಿದ್ದಾವೆ, ಎಷ್ಟು ಮಾರ್ಕ್ಸಿಂದಿದೆ ಅಂತಲೂ ಕೂಡ ಇದೆ. ಸೊ ನೋಡಿಕೊಂಡು ನೀವು ಇದನ್ನು ಸ್ಟಡಿ ಮಾಡಿದ್ರಿ ಅಂತಂದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಓದ್ಕೊಂಡ್ರಿ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇದಕ್ಕೆ ಸಂಬಂಧಪಟ್ಟಾಗಿ ನೀವು ಯಾವುದಾದ್ರೂ ಒಂದು ಕೋಚಿಂಗ್ ನೋಟ್ಸನ್ನು ರೆಫರ್ ಮಾಡಿದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಹಾಗೆಯೇ NCERT ಬುಕ್ಕು, ಇಂಡಿಯನ್ ಜಾಗ್ರಫಿ, ಸೊ ಇದನ್ನು ನೋಡ್ಕೋಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಾಗೆ ಸ್ಪೆಸಿಫಿಕ್ ಆದಂಥ ಟಾಪಿಕ್ಸು ಕವರ್ ಆಗ್ತಾ ಹೋಗುತ್ತೆ. ಹಾಗೆಯೇ PT 365 ಇದನ್ನು ನೋಡ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ARC ರಿಪೋರ್ಟ್ ಅಂತ ಬರುತ್ತೆ. ಸೊ ಅದನ್ನು ನೀವು ನೋಡ್ಕೋಬೇಕು. ಇದಿಷ್ಟನ್ನು ನೋಡಿಕೊಂಡ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಕವರ್ ಆಗುತ್ತೆ. ಹಾಗೆ ಕ್ವಶನ್ಸ್ ಪೇಪರನ್ನು ಅನಾಲಿಸಿಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಟಾಪಿಕ್ ವೈಸು ಸಿಲಾಬಸ್ಸಿನ ಟಾಪಿಕ್ ವೈಸ್ ನಿಮಗೆ ಕ್ವಶನ್ಸ್ಗಳನ್ನು ಯಾವ ಥರ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಈ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿದರೆ ಬೆಟರ್. ಡೀಟೇಲ್ಸ್ ಆಗಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಸೊ ನೋಡಿಕೊಂಡು ಸ್ಟಡಿ ಮಾಡಿಕೊಂಡು ನಿಮ್ಮದು ನೋಟ್ಸನ್ನು ರೆಡಿ ಮಾಡಿಟ್ಕೊಳ್ಳೋದು ಬೆಟರ್. ಇದನ್ನು ನೋಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಟಾಪಿಕ್ ವೈಸ್ ಏನು ಮಾಡಿ ನೋಟ್ಸನ್ನು ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇಂಟರ್ನಲ್ ಸೆಕ್ಯೂರಿಟಿ. ಇದಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು. ಅದ್ರ ಜೊತೆಗೆ ವಿಷನ್ ವ್ಯಾಲ್ಯೂಯೇಟೆಡ್ ಮೆಟೀರಿಯಲ್ ಹೆಲ್ಪ್ ಆಗುತ್ತೆ. ಹಾಗೆ ಯಾವುದಾದ್ರೂ ಒಂದು ಕೋಚಿಂಗ್ ನೋಟ್ಸನ್ನು ನೀವು ರೆಫರ್ ಮಾಡಿದರೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗೆ ನಿಮಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಒಂದು ವೆಬ್ಸೈಟ್ ಇದೆ, ORF. ಈ ವೆಬ್ಸೈಟಿಗೆ ನೀವೇನಾದರೂ ವಿಸಿಟ್ ಕೊಟ್ರಿ ಅಂತಂದರೆ ನಿಮ್ಮ ಆನ್ಸರ್ಗೆ ನಿಮಗೊಂದು ವ್ಯಾಲ್ಯೂವನ್ನು ತರಲಿಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಆಗಿ ಈಗ ಯಾವುದೋ ಒಂದು ಕಾನ್ಸೆಪ್ಟ್ ಅಂದರೆ ಟೆರರಿಸಮ್ ಬಗ್ಗೆ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಬಗ್ಗೆ ಆಗಿರ್ಬೋದು, ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಹೊಡೆದ್ರೆ ಸಂಪೂರ್ಣವಾದಂಥ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಹಾಗೆ ನೀವೇನು ಮಾಡಬೇಕು, ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಕಾನ್ಸೆಪ್ಟ್ ಬೇಕೋ ಅದಕ್ಕೆ ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನ್ಸನ್ನು ಆ ವೆಬ್ಸೈಟಲ್ಲಿ ನೀವು ಏನಾದರೂ ಸರ್ಚ್ ಮಾಡಿದ್ರಿ ಅಂದರೆ ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತಾ ಹೋಗುತ್ತೆ, ನೀವು ಯೂಸ್ ತೊಗೋಬೋದು. ಇನ್ನು ಓಲ್ಡ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋದಾದರೆ ಟಾಪಿಕ್ ವೈಸ್ ನಿಮಗೆ ಈ ಕಡೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಸೊ ನೋಡ್ಕೋಬೋದು. ಟೆರರಿಸಮ್ ಬಗ್ಗೆ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಬಗ್ಗೆ, ಮನಿ ಲ್ಯಾಂಡಿಂಗ್ ಬಗ್ಗೆ, ಸೋಷಿಯಲ್ ನೆಟ್ವರ್ಕ್ ಬಗ್ಗೆ, ಬಾರ್ಡರ್ ಬಗ್ಗೆ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್, ಎಲ್ಲ ಟಾಪಿಕ್ ಬಗ್ಗೆನೂ ಕೂಡ ಕ್ವಶನ್ಸ್ಗಳು ಬಂದಿದ್ದಾವೆ. ಸೊ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮದೇ ಆನ್ಸರನ್ನು ರೆಡಿ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಟಾಪಿಕ್ಕನ್ನು ಅಷ್ಟೇ GS 3ಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರನ್ನು ನಾನು ಇದನ್ನು PDF ಮಾಡಿಬಿಟ್ಟು ಟೆಲಿಗ್ರಾಮ್ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ಸೊ ಪ್ರಿಂಟೌಟನ್ನು ತೆಗೆದುಕೊಂಡು ಇಟ್ಕೊಂಡ್ರೆ ನಿಮ್ಮ ಹತ್ರ ಬೆಟರ್. ಯಾಕೆಂದರೆ ಒಂದೇ ಕಡೆ ಟಾಪಿಕ್ ವೈಸು ಯಾವ್ಯಾವ ಇಯರಲ್ಲಿ ಎಷ್ಟೆಷ್ಟು ಕ್ವಶನ್ಸನ್ನು ಕೇಳಿದ್ದಾರೆ ಏನು ಅನ್ನುವಂಥದ್ದು ಒಂದು ಕಡೆ ನಿಮಗೆ ಕ್ರೋಢೀಕರಣ ಆಗುತ್ತೆ. ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಓಕೆನಾ. ಇದಿಷ್ಟು ಇನ್ಫಾರ್ಮೇಷನ್ಸು GS 3ಗೆ ಸಂಬಂಧಪಟ್ಟಾಗೆ. ಓಕೆ, ಆಲ್ ದ ಬೆಸ್ಟ್.